बोलो कांग्रेस पार्टी के जोराಗಿ ಎಲ್ಲರೂ बोलो कांग्रेस पार्टी के बोलो राहुल गांधी के बोलो सिद्धरामैया जी के बोलो डीके शिवकुमार जी के बोलो ರಾಮಲಿಂಗ ರೆಡ್ಡಿ जी के ವೇದಿಕೆ ಮೇಲಿರುವಂತ ನಮ್ಮೆಲ್ಲರ ಮೆಚ್ಚಿನ ಶಾಸಕರು ಮಂತ್ರಿಗಳು ಸಾವಿರಾರು ಜನ ಯುವಕರನ್ನ ಬೆಳೆಸಿರುವಂತ ನಮ್ಮ ರಾಮಲಿಂಗ ರೆಡ್ಡಿ ಸಾಹೇಬ್ರೆ ಎಲ್ಲ ವೇದಿಕೆ ಮೇಲಿರುವಂತ ಎಲ್ಲ ನಾಯಕರುಗಳೇ, ಇವತ್ತು ನಾವೆಲ್ಲ ಇಲ್ಲಿ ಸೇರಿರೋದು ಒಂದು ಉಕ್ಕಿನ ಮಹಿಳೆಯನ್ನ ನೋಡಕ್ಕೆ. ಇಂದಿರಾ ಗಾಂಧಿಯನ್ನ ನಾವೆಲ್ಲರೂ ನೋಡೋದು ಇವತ್ತು ನಮ್ಮೆಲ್ಲರ ನಾಯಕಿಯಾದಂಥ ಪ್ರಿಯಾಂಕಾ ಗಾಂಧಿ ಅವರಲ್ಲಿ. ಅದೇ ರೀತಿಯಲ್ಲಿ ಬೆಂಗಳೂರು ಸೌತ್ಗೆ ಒಂದು ಉಕ್ಕಿನ ಮಹಿಳೆ ಅಂದರೆ ಅದು ನಮ್ಮೆಲ್ಲರ ಮೆಚ್ಚಿನ ಕ್ಯಾಂಡಿಡೇಟ್ ಆದಂಥ ಸೌಮ್ಯ ರೆಡ್ಡಿ ಅವರು. ಇವತ್ತು ಇಲ್ಲಿ ಸಾವಿರಾರು ಜನ ಮಹಿಳೆಯರು, ಮಕ್ಕಳು, ಯುವಕರು ಎಲ್ಲರೂ ಸೇರಿದ್ದೀರಾ. ಇಲ್ಲಿ ಸೇರಿರೋದು ಒಂದೇ ವಿಚಾರಕ್ಕೆ. ಯಾಕಂದ್ರೆ 10 ವರ್ಷದ ಹಿಂದೆ ಒಂದು ಮಹಾನ್ ನಟ ಬಂದು ಬಯ್ಯೋ ಬೇನೋ ಅಬ್ ಕಿ ಬಾರ್ ಮೋದಿ ಸರ್ಕಾರ್, ಅಬ್ ಕಿ ಬಾರ್ ಮೋದಿ ಸರ್ಕಾರ್ ಮೆಹಂಗಾಯಿ ಹಟಾಯಂಗೆ ಅಂದ್ರು. ಮೆಹಂಗಾಯಿ ಹಟಾಯಂಗೆ ಅಂದ್ರು. ಮೆಹಂಗಾಯಿ ಹಟಾಯಂಗೆ ಅಂದ್ರೇನು? ಬೆಲೆ ಏರಿಕೆಯನ್ನ ಬೀಳಿಸೋದು. ಇವತ್ತಿನ ಪರಿಸ್ಥಿತಿಯಲ್ಲಿ ಇವತ್ತು ಯುವಕರು ಮಾಡ್ತಾ ಇರುವಂತ ಜೀವನದಲ್ಲಿ ಎಲ್ಲಾದ್ರೂ ಬೆಲೆ ಏರಿಕೆ, ಬೆಲೆ ಕಡಿಮೆ ಆಗಿರೋದನ್ನ ನೋಡಿದೀರಾ? ಬರೀ ನೋಡಿರೋದು ಬೆಲೆ ಏರಿಕೆ. ಮೋದಿ ಅಂದ್ರೆ ಬೆಲೆ ಏರಿಕೆ, ಬಿಜೆಪಿ ಅಂದ್ರೆ ಬೆಲೆ ಏರಿಕೆ. ಇವತ್ತು ನಾನು ಇಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ, ನೀವು ಅಲ್ಲಿ ಕುಳಿತು ಕೇಳ್ತಾ ಇದ್ದೀರಾ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಿಂದ ಮಾತ್ರ ಸಾಧ್ಯ. ಆ ಸಂವಿಧಾನವನ್ನ ಎತ್ತಿಡಬೇಕಂದ್ರೆ, ಆ ಸಂವಿಧಾನವನ್ನ ಮುಂದೊಯ್ಯಬೇಕಂದ್ರೆ ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬರಬೇಕು. ಆ ಕಾಂಗ್ರೆಸ್ ಸರ್ಕಾರ ಬರಬೇಕಂದ್ರೆ ಈ ಭಾಗದಲ್ಲಿ, ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ನೀವು ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಅನ್ನ ಗೆಲ್ಲಿಸಬೇಕು. ಇಸ್ ಬಾರ್ 400 ಪಾರ್, ಇಸ್ ಬಾರ್ 400 ಪಾರ್ ಅಂತ ಮೋದಿ ಅವರ ಕ್ಯಾಂಪೇನ್ ಲೈನ್. ಈ ಬಾರಿ 400 ಪಾರ್ ಹೆಂಗ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಈ ಬಾರಿ ಬಿಜೆಪಿನ ಸರ್ಕಾರ ಬಂದ್ರೆ ಪೆಟ್ರೋಲ್ 400 ಪಾರ್, ಡೀಸೆಲ್ 400 ಪಾರ್, ಗ್ಯಾಸ್ 4000 ಪಾರ್ ಆಗುತ್ತೆ. ಇಂಥ ಒಂದು ಪರಿಸ್ಥಿತಿ ಇಲ್ಲದೆ ಇದ್ರೆ, ಇಂಥ ಒಂದು ಪರಿಸ್ಥಿತಿ ಬರದೇ ಇರಬೇಕಂದ್ರೆ ಕಾಂಗ್ರೆಸ್ನ ಕ್ಯಾಂಡಿಡೇಟ್ನ ಗೆಲ್ಲಿಸ್ಬೇಕು. ಈ ಭಾಗದಲ್ಲಿ ನಮ್ಮೆಲ್ಲರ ಮೆಚ್ಚಿನ ನಾಯಕಿಯಾದಂಥ ಸೌಮ್ಯ ರೆಡ್ಡಿ ಅವರಿಗೆ ನಿಮ್ಮ ಮತಗಳನ್ನ ನೀಡಬೇಕು ಅಂತ ಎರಡೂ ಕೈಯನ್ನ ಮುಗಿದು ಕೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಯೂತ್ ಕಾಂಗ್ರೆಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.